ಶ್ರೀ ಗುರುಭ್ಯೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾವಿವತ್ತಿನ ದಿವಸ ಫೆಬ್ರವರಿ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳೋಣ. 11ನೇ ತಾರೀಕು ಪ್ರಧಾನವಾಗಿ ಕುಂಭರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು, 12ನೇ ತಾರೀಕು ಕುಂಭರಾಶಿಗೆ ರವಿಯ ಪ್ರವೇಶವಾಗುವಂಥದ್ದು, ಅದೇ ರೀತಿಯಾಗಿ 27ನೇ ತಾರೀಕು ಮೀನರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಒಂದು ಗ್ರಹ ಸ್ಥಿತಿಗಳು. ಅದೇ ರೀತಿ ಗ್ರಹ ಕುಂಡಲಿಯಲ್ಲೂ ಕೂಡ ವೃಷಭ ರಾಶಿಯಲ್ಲಿ ಇರತಕ್ಕಂಥ ಗುರುವು, ಮಿಥುನ ರಾಶಿಯಲ್ಲಿರ್ತಕ್ಕಂಥ ಕುಜನು, ಅದೇ ರೀತಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಕೇತುವು, ಕುಂಭ ರಾಶಿಯಲ್ಲಿ ಇರತಕ್ಕಂತಹ ಶನಿ, ಅದೇ ರೀತಿ ಬುಧ, ಅದೇ ರೀತಿಯಾಗಿ ಬರತಕ್ಕಂತಹ ರವಿಯಿಂದಾಗಿ ಮೀನರಾಶಿಯಲ್ಲಿರುವಂತಹ ಶುಕ್ರ, ಅದೇ ರೀತಿ ರಾಹುವಿನಿಂದಾಗಿ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿಯಾಗಿದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಮಿಥುನ ರಾಶಿ ಜನ್ಮರಾಶಿಯಲ್ಲಿರುವಂತಹ ಲಾಭಾಧಿಪತಿಯಾಗಿರುವಂಥ, ಅದೇ ರೀತಿ ಷಷ್ಠಾಧಿಪತಿಯಾಗಿರುವಂತಹ ಕುಜನಿಂದಾಗಿ ಆರೋಗ್ಯದಲ್ಲಿ ವಿಶೇಷವಾಗಿರುವಂತಹ ಕಾಳಜಿಯನ್ನು ತೆಗೆದುಕೊಳ್ಬೇಕಾದಂಥ ಅವಶ್ಯಕತೆಗಳಿದೆ. ವಿಲಗ್ನೆ ಕುಜೆ ದಂಡ ಲೋಹಾಗ್ನಿ ಭೀತಿ. ಜನ್ಮ ರಾಶಿಯಲ್ಲಿರುವಂತಹ ಕುಜನಿಂದಾಗಿ ಲೋಹದ ವಸ್ತುಗಳು ಮತ್ತು ಅಗ್ನಿಭೀತಿ, ಅಗ್ನಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ, ಬೆಂಕಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ವಿಶೇಷವಾಗಿರುವಂತಹ ಕಾಳಜಿಯನ್ನು, ಯಂತ್ರಗಳಿಂದ ಕೆಲವಷ್ಟು ಕೆಲಸ ಕಾರ್ಯಗಳನ್ನು ಮಾಡುವಾಗ ಸೂಕ್ತ ಮುಂಜಾಗ್ರತೆಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರೆದರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ಆರೋಗ್ಯದಲ್ಲಿ ವಿಶೇಷವಾಗಿರುವಂತಹ ಕಾಳಜಿಯನ್ನು ಇಡಬೇಕಂತ ಅವಶ್ಯಕತೆಗಳಿದೆ. ಅದೇ ರೀತಿಯಾಗಿ ಕುಟುಂಬದಲ್ಲಿಯೂ ಕೂಡ ಸುಖ ಶಾಂತಿ ನೆಮ್ಮದಿಗಳು ವೃದ್ಧಿಯಾಗುವಂಥದ್ದು, ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೂ ಕೂಡ ಅಭಿವೃದ್ಧಿ ಆಗುವಂತಹ ಯೋಗ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಅದೇ ರೀತಿಯಾಗಿ ಮಾತಿಗೆ ಸಂಬಂಧಪಟ್ಟಿರುವಂತಹ ಕೌಶಲ್ಯ ವೃದ್ಧಿ ಆಗುವಂಥ ಯೋಗಗಳಿದೆ. ಹೈಯರ್ ಎಜುಕೇಷನ್ ಮಾಡುವಂತಹ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕಿರುವಂತಹ ಸಹಾಯ ಸಹಕಾರಗಳು ಕೂಡ ಸಿಗುವಂಥ ಅವಕಾಶಗಳು ಈ ಒಂದು ಸಂದರ್ಭದಲ್ಲಿ ಇರುವಂಥದ್ದು. ಇನ್ನು 4ನೇ ಸ್ಥಾನವನ್ನು ಚಿಂತನೆ ಮಾಡೋದಾದರೆ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಇರತಕ್ಕಂಥ ಕೇತುವಿನಿಂದಾಗಿ, ಕೇತುವಿನ ಹೇತು ಬೇಂಡ ಕಾರಣಗಳಿಲ್ಲದೇ ಕೆಲವಷ್ಟು ತೊಂದರೆ ತಾಪತ್ರಯಗಳು ಬರುವಂಥ ಸಾಧ್ಯತೆಗಳಿರುತ್ತೆ. 4ನೇ ಸ್ಥಾನವನ್ನು ಸುಖ ಸ್ಥಾನ ಅಂತ ಹೇಳ್ತೇವೆ. ವಾಹನ ಸ್ಥಾನವೂ ಹೌದು, ಕ್ಷೇತ್ರ ಸ್ಥಾನವೂ ಹೌದು. ಭೂಮಿಗೆ ಸಂಬಂಧಪಟ್ಟಿರುವಂಥ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗ ಕೆಲವಷ್ಟು ದಾಖಲೆ ಪತ್ರಗಳನ್ನು ಪರಿಶೀಲನೆ ಮಾಡಿಕೊಂಡು ಮುಂದುವರೆದರೆ ಅಧಿಕವಾಗಿರುವಂಥ ಫಲವನ್ನು ಕಾಣಬಹುದು. ತಾಯಿಯ ಆರೋಗ್ಯದಲ್ಲಿ ಕೂಡ ವಿಶೇಷವಾಗಿರುವಂಥ ಗಮನ ಇಡಬೇಕಾದಂಥ ಅವಶ್ಯಕತೆಗಳಿದೆ. ವಾಹನದ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಸ್ವಲ್ಪ ಹೆಚ್ಚಿಗೆ ಗಮನ ಇಡಬೇಕಾದಂಥ ಅವಶ್ಯಕತೆಗಳಿದೆ. ಮೋಸಗಳಾಗುವಂಥ ಸಾಧ್ಯತೆಗಳಿರುವಂಥದ್ದು. ಅದೇ ರೀತಿಯಾಗಿ ಮಾಡುವಂತಹ ಕೆಲವಷ್ಟು ಉದ್ಯೋಗದಲ್ಲಿಯೂ ಕೂಡ ಕೆಲವಷ್ಟು ದಾಖಲೆ ಪತ್ರಗಳನ್ನು ಪುನಃ ಪರಿಶೀಲನೆ ಮಾಡಿಕೊಂಡು ಮುಂದುವರೆದರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ಅದೇ ರೀತಿಯಾಗಿ ಪಂಚಮ ಸ್ಥಾನದ ಅಧಿಪತಿಯಾಗಿರುವಂತಹ ಶುಕ್ರ ಉಚ್ಚಸ್ಥನಾಗಿರುವುದರಿಂದಾಗಿ ಮಕ್ಕಳ ಒಂದು ಕೌಶಲ್ಯದಲ್ಲಿ ಅಥವಾ ವಿದ್ಯಾಭ್ಯಾಸದ ವಿಷಯದಲ್ಲಿ ಗೌರವವನ್ನು, ಕೀರ್ತಿಯನ್ನು, ಸನ್ಮಾನವನ್ನು ಗಳಿಸುವಂತಹ ಯೋಗ ಈ ಸಂದರ್ಭದಲ್ಲಿರುವಂಥದ್ದು. ಮತ್ತು ಸಾಮಾಜಿಕವಾಗಿರುವಂತಹ ಜೀವನದಲ್ಲಿಯೂ ಕೂಡ ಹೆಚ್ಚಿಗೆ ಗೌರವ ವೃದ್ಧಿ ಆಗುವಂಥದ್ದು ಇರಬಹುದು. ಸ್ಥಾನಮಾನ, ಅಧಿಕಾರ, ಅದೇ ರೀತಿ ರಾಜಕೀಯ ರಂಗದಲ್ಲಿಯೂ ಕೂಡ ವಿಶೇಷವಾಗಿರುವಂಥ ಸ್ಥಾನಮಾನಗಳು ಸಿಗುವಂಥ ಯೋಗಗಳಿದೆ. ಅದೇ ರೀತಿ ಷಷ್ಠ ಸ್ಥಾನವನ್ನು ನೋಡೋದಾದರೆ ಋಣಸ್ಥಾನ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ಶತ್ರುಸ್ಥಾನ ಅಂತ ಹೇಳಿಯೂ ಹೇಳ್ತೇವೆ. ಆ ಅಧಿಪತಿಯಾಗಿರುವಂತಹ ಕುಜ ರಾಶಿಯಲ್ಲಿ ಉದಯ ಆಗಿರೋದ್ರಿಂದಾಗಿ ಸ್ವಲ್ಪ ಶತ್ರುಗಳ ಬಾಧೆಗಳು ಬರುವಂಥ ಸಾಧ್ಯತೆಗಳಿರುವಂಥದ್ದು. ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳನ್ನು ಹೆಚ್ಚಿಗೆ ನೀವು ಈ ಸಂದರ್ಭದಲ್ಲಿ ಫೇಸ್ ಮಾಡಬೇಕಾದಂಥ ಅವಶ್ಯಕತೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಅದೇ ರೀತಿ ಭೂಮಿಯ ವ್ಯವಹಾರಕ್ಕೆ ಸಂಬಂಧಪಟ್ಟು ನೀವು ಮುಂದುವರಿತಾ ಇದ್ದರೆ ಈ ಒಂದು ವಿಷಯದಲ್ಲಿ ಕೂಡ ಹೆಚ್ಚಿಗೆ ನಿಮ್ಮ ಒಂದು ಕೆಲವಷ್ಟು ಕೆಲಸ ಕಾರ್ಯಗಳಿರಬಹುದು, ಮಾತುಗಳಿರಬಹುದು, ಅಥವಾ ಕೆಲವಷ್ಟು ದಾಖಲೆ ಪತ್ರಕ್ಕೆ ಸಂಬಂಧಪಟ್ಟ ವಿಷಯಗಳಿರಬಹುದು. ಈ ಒಂದು ವಿಷಯದಲ್ಲಿ ಹೆಚ್ಚಿಗೆ ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ಗಮನವನ್ನು ಕೊಟ್ಟು ಮುಂದುವರೆದರೆ ಒಳ್ಳೆಯ ಪ್ರತಿಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ವಿವಾಹಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇರುವವರಿಗೆ ಶುಭವಾಗಿರುವಂತಹ ಫಲಗಳನ್ನು ಕಾಣಬಹುದು. ಅದೇ ರೀತಿಯಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿಯೂ ಕೂಡ ಒಳ್ಳೆಯ ಒಂದು ಪ್ರತಿಫಲವನ್ನು ಕಾಣುವಂಥ ಯೋಗಗಳು ಕೂಡ ಈ ಸಂದರ್ಭದಲ್ಲಿದೆ. 9ನೇ ಸ್ಥಾನವನ್ನು ನೋಡೋದಾದರೆ 9ನೇ ಸ್ಥಾನವನ್ನು ಪಿತೃಸ್ಥಾನ ಅಂತ ಹೇಳ್ತೇವೆ. ಭಾಗ್ಯ, ಧರ್ಮ, ದಯಾಪುಣ್ಯ, ತಪಸ್ತಾತ ಸುತಾತ್ಮಜ. ತಪಸ್ಸು, ಪರಂಪರೆ, ಅದೇ ರೀತಿ ಭಾಗ್ಯ, ಧರ್ಮ, ಕರ್ಮ ಇತ್ಯಾದಿಗಳನ್ನು ಭಾಗ್ಯಸ್ಥಾನದಿಂದ ಚಿಂತನೆ ಮಾಡುವಂಥದ್ದು. ಆ ಸ್ಥಾನದಲ್ಲಿರ್ತಕ್ಕಂಥ ಶನಿಯಿಂದಾಗಿ ಒಳ್ಳೆ ರೀತಿಯಾದಂಥ ಅವಕಾಶಗಳು ನಿಮಗೆ ಸಿಗುವಂಥದ್ದಿದೆ. ಅದೇ ರೀತಿ ಪಿತ್ರಾರ್ಜಿತವಾಗಿರುವಂಥ ಕೆಲವಷ್ಟು ಸಂಪತ್ತುಗಳಾಗಿರಬಹುದು, ಕೆಲವಷ್ಟು ವಿಷಯಗಳಾಗಿರ್ಬೋದು, ಅಧಿಕಾರಗಳಾಗಿರ್ಬೋದು, ನಿಮಗೆ ಈ ಒಂದು ಸಂದರ್ಭದಲ್ಲಿ ಪ್ರಾಪ್ತಿಯಾಗುವಂಥ ಯೋಗ ಹೆಚ್ಚಿನದಾಗಿ ಕಂಡು ಬರ್ತಾ ಇದೆ. ಅದೇ ರೀತಿ ಉದ್ಯೋಗದಲ್ಲಿಯೂ ಕೂಡ ಹೆಚ್ಚಿಗೆ ಯಶಸ್ಸನ್ನು ಗಳಿಸುವಂತಹ ಯೋಗ ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಅಪಾರವಾಗಿರುವಂತಹ ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟು ಪಾಸಿಟಿವ್ ಆಗಿರುವಂತಹ ಲಕ್ಷಣಗಳೇ ಈ ಒಂದು ತಿಂಗಳಿನಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದು. ಅದೇ ರೀತಿಯಾಗಿ ಖರ್ಚು ವೆಚ್ಚದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಿ. ದುಶ್ಚಟ ದುರ್ಬುದ್ಧಿ ಮಾಡುವವರಿಂದ ಆದಷ್ಟು ದೂರ ಇರಿ.
ಸಂಪಾದನೆ ಮಾಡಿರುವಂತಹ ದುಡ್ಡನ್ನು ಪುನಃ ಸಂಪಾದನೆ ಮಾಡಬಹುದು. ಆದರೆ ಗೌರವ ಒಂದು ಸಲ ಕಳ್ಕೊಂಡ್ರೆ ಇನ್ನೂ ಕೆಲವಷ್ಟು ಸಮಯಗಳು ಬೇಕಾಗಿ ಬರುತ್ತೆ. ಆ ಒಂದು ಗೌರವ ಸಂಪಾದನೆ, ಜನರ ನಂಬಿಕೆಯನ್ನು ಸಂಪಾದನೆಯನ್ನು ಮಾಡಿಕೊಳ್ಳಿಕ್ಕೆ ಅನೇಕ ರೀತಿಯಾಗಿರುವಂತಹ ಕೆಲವಷ್ಟು ನಿಮ್ಮ ಆಚಾರ ವಿಚಾರಗಳನ್ನು ಕೆಲವಷ್ಟು ಸುಧಾರಿಸಿಕೊಳ್ಳಿಕ್ಕಾಗಿರ್ಬೋದು. ಆದಷ್ಟು ಒಳ್ಳೆಯ ರೀತಿಯಾದಂತಹ ಕೆಲವಷ್ಟು ಚಟುವಟಿಕೆಗಳಲ್ಲಿ ಸಜ್ಜನರ ಸಹವಾಸದಿಂದ ಮುಂದುವರಿರಿ. ಕೆಲವಷ್ಟು ಸಮಯಗಳು ಕೂಡ ನಿಮಗೆ ಅನುಕೂಲವನ್ನು ಹೆಚ್ಚಿಗೆ ಮಾಡಿಕೊಡುವಂಥ ಲಕ್ಷಣಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಕಂಡುಬರುತ್ತೆ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ತಮಗೆಲ್ಲರಿಗೂ ಕೂಡ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ, ಅಗತ್ಯಗಳು ಬೇಕಾಗಿ ಬಂದಲ್ಲಿ ಸರಿಯಾದಂಥ ದೈವಜ್ಞರಲ್ಲಿ ನಿಮ್ಮ ವೈಯಕ್ತಿಕವಾಗಿರುವಂಥ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಮುಂದುವರಿರಿ. ಒಳ್ಳೆ ರೀತಿಯಾದಂತಹ ಅವಕಾಶಗಳು, ಅದೇ ರೀತಿಯಾಗಿ ದೈವಾನುಗ್ರಹವು ಕೂಡ ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ಜ್ಯೋತಿಷಕ್ಕೆ ಸಂಬಂಧಪಟ್ಟು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರುವಂಥ ಇನ್ನೂ ಅನೇಕ ವಿಷಯಗಳನ್ನು ತಿಳಿಯಲಿಕ್ಕೆ ನಮ್ಮ ವಿನಾಯಕ್ ಆಸ್ಟ್ರೋ ಟಾಕ್ಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದೇಹಗಳಿದ್ದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನೂ ಅನೇಕ ರೀತಿಯಾದಂಥ ವಿಡಿಯೋಗಳನ್ನು ನಮ್ಮ ಈ ಚಾನಲ್ ಮುಖಾಂತರವಾಗಿ ವೀಕ್ಷಣೆ ಮಾಡ್ಬೋದು. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ರಾಮ್ ರಾಮ್.